ಕೋವಿಡ್ನಲ್ಲಿ ದೊಡ್ಡಮ್ಮ ತೀರ್ಕೊಂಡ್ಲು, ಚಿಕ್ಕಪ್ಪ ತೀರ್ಕೊಂಡ್ರು, ಸ್ನೇಹಿತ ತೀರ್ಕೊಂಡ, ಒಡನಾಡಿ ತೀರ್ಕೊಂಡ, ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟರ್ ತೀರ್ಕೊಂಡ. ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ. ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗಬೇಡವಾ? ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ. ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ. ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ. ಸತ್ಯ ಹರಿಶ್ಚಂದ್ರನಿಗೆ ಬಿಡ್ತಾ ಕಷ್ಟ. ಹೆಂಡತಿ ಮಾರ್ಬಿಡ್ತಾನೆ, ಮಗ ಮಾರ್ಬಿಡ್ತಾನೆ, ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ. ಚಂದ್ರಮತಿ ಆ ಹೆಣನ ಇಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ. ಅಪ್ಪ, ನಿನ್ನ ಮಗು ತೀರ್ಕೊಂಡು ಹೋಗ್ಬಿಟ್ಟಿದೆ, ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು, ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ